ವೆಲ್ಕಮ್ ಟು ಇವತ್ತಿನ ರೆಸಿಪಿ ಗೋಬಿ ಫ್ರೈ. ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳು: ಹಸಿ ಬಟಾಣಿ, ಹೂಕೋಸು, ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಮತ್ತು ಕೆಲವೊಂದು ಮಸಾಲೆ ಪದಾರ್ಥಗಳು. ಮೊದಲಿಗೆ ಕಾದಿರುವಂಥ ನೀರಿಗೆ ಹಸಿ ಬಟಾಣಿಯನ್ನು ಬೇಯಲಿಕ್ಕೆ ಇಡಬೇಕು. ಮತ್ತು ಇನ್ನೊಂದು ಪಾತ್ರೆಗೆ ಅರಿಶಿನ ಉಪ್ಪು ಹಾಕಿ ಹೂಕೋಸನ್ನು ಕೂಡ ಬೇಯೋದಕ್ಕೆ ಬಿಡಬೇಕು. ನಂತರ ಅದು ಬೇಯೋಷ್ಟರಲ್ಲಿ ಒಂದು ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, 1 ಚಮಚ ಸಾಸಿವೆ ಮತ್ತು ಇನ್ನೊಂದು ಚಮಚ ಜೀರಿಗೆನ ಹಾಕಬೇಕು. ಮತ್ತು ನಾನು ಮೊದಲೇ ಹೇಳಿದಾಗೆ ಮಸಾಲೆ ಪದಾರ್ಥ ಅಂತ ಪಲಾವ್ ಎಲೆ, ಚಕ್ಕೆ, ಲವಂಗ ಇದನ್ನು ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಸಣ್ಣಗೆ ಹೆಚ್ಚಿಟ್ಟಂತಹ ಹಸಿಮೆಣಸಿನಕಾಯಿ, ಈರುಳ್ಳಿ, ಹಾಕಿ ಅದು ಕಂದು ಬಣ್ಣ ಬರುವವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಂತಹ ಟೊಮೊಟೊವನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೆಂದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಅಚ್ಚ ಖಾರದ ಪುಡಿ ಮತ್ತು 1 ಚಮಚ ಗರಂ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದೆಲ್ಲ ಹುರಿದಾದ ನಂತರ ಮಸಾಲೆ ಎಲ್ಲ ಹೊಂದಿದ ನಂತರ ಅದಕ್ಕೆ ಮೊದಲೇ ನಾವು ಬೇಯಿಸಿಟ್ಟಂತಹ ಹೂಕೋಸನ್ನು ಹಾಕ್ಕೋಬೇಕು. ಮತ್ತು ಹಸಿ ಬಟಾಣಿಯನ್ನು ಕೂಡ ಹಾಕಬೇಕು. ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಹಸಿ ಬಟಾಣಿ ನೀರನ್ನು ಕೂಡ ಸೇರಿಸಿ ಮುಚ್ಚಳ ಹಾಕಿ ಒಂದು 5 ನಿಮಿಷ ಬೇಯಿಸಬೇಕು. ಹೂಕೋಸು ಮತ್ತು ಬಟಾಣಿ ಮೊದಲೇ ಬೇಯೋದ್ರಿಂದ ಅದನ್ನು ಹೆಚ್ಚು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಂತರ ಲಾಸ್ಟಿಗೆ ಸಾಂಬಾರು ಸೊಪ್ಪನ್ನು ಹಾಕಿದ್ರೆ ಗೋಬಿ ಫ್ರೈ ರೆಡಿ ಆಗುತ್ತೆ. ಇದನ್ನು ರೊಟ್ಟಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.